ಹಣ ಇಲ್ಲದೆ 1 ಕೋಟಿ ಗಾಡಿಯಲ್ಲಿ ಹೋಗ್ತಿದ್ದೀನಿ ನಾನು ಇವಾಗ. ಆಕ್ಚುಲಿ ಅವರು ಮುಸ್ಲಿಂ. ಸ್ಪಿರಿಟ್ वैसे नहीं है, नो मनी. नो मनी. हरियाणा की जमीन है, हरियाणा खेत है. हाँ. और बंजर जमीन है. कोई फसल नहीं होती है. लोग रोटी को परेशान है. ಓಕೆ ಗಾಯ್ಸ್, ಫೈನಲಿ ರಾಜಸ್ಥಾನದಲ್ಲಿ ನಮ್ಮದು ಎಂಡು. ಹೇಳ್ಬೇಕಾದ್ರೆ ನಿನ್ನ ಲಾಗಲ್ಲಿ ಏನಿಲ್ಲ, ಇಲ್ಲಿಂದ ಎಲ್ಲಿ ಹೋಗ್ಬೇಕಂತನೂ ಐಡಿಯಾ ಇಲ್ಲ. ಕಿಮಾನ ಇವತ್ತೊಂದು 15 ಜನ ನಕ್ಕ್ಯಾರುಂಡ ನಾನು ಸಣ್ಣ ಅಡ್ಡಿಲಿ ಎದುರಿಕಗ ఏ సైడా ఐ ನೋ ಅವ್ರ ಕಾಲಿಗೊಂದು ಅಡ್ಡ ಬಿಡ್ಬೇಕು ಅಷ್ಟೇ. ಫುಲ್ ಅಲ್ಲಿಂದ ಇಲ್ಲವರೆಗೆ ಎಷ್ಟೆಲ್ಲ ತೆಗೆದುಕೊಟ್ರು ಅಂದರೆ ಒಪ್ಪ ರಾಜಸ್ಥಾನ ಆಗ್ತಾಯಿಲ್ಲ ಗುರು. ಒಳ್ಳೆದು ಆದರೆ ಹೊಟ್ಟೆ ಒಂದು ಸಿಕ್ಕಿಲ್ಲ ಅಷ್ಟೇ. ನಂಗೆ ನೋಡ್ಬೇಕಿತ್ತು ಒಂಟೆ. ನೆಕ್ಸ್ಟ್ ಟೈಮ್ ಆಲ್ ಇಂಡಿಯಾ ಟ್ರಿಪ್ ಮಾಡುವಂಥ ಇವಾಗ ಮನಸ್ಸಾಗ್ತಿದೆ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. 4 ಗಂಟೆಗೆ ಹೋಗ ನಾನು ಎದ್ದಾಗ ಬಯ್ಯ ಸ್ವಲ್ಪ ಹೀಗೆ ಮಾಡ್ತಾ ಇದ್ದಾನೆ ನಡು ರೋಡಲ್ಲಿ. ಮಲಗಿದ್ದಾರೆ ಅಯ್ಯಪ್ಪ ಅಲ್ಲಿ ಮಲಗಿದವ ಗಟ್ಟಿ ಜೋಚ ಹೇಳ್ಗಟ್ಟಾರೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಡೇ 4 ಆಫ್ ಕಾತಿಲ್ಲದೆ ಕೇದಾರ್ನಾಥ್ ಕಡೆಗೆ. ಇವತ್ತು ನಮ್ಮ ಕೈಯಲ್ಲಿದೆ ಲಾರಿ. ಹೈವೇಲಿ ನಾನು ಓಡಿಸ್ತಿದ್ದೀನಿ ಇವಾಗ ಸದ್ಯಕ್ಕೆ. ನಮ್ಮ ಡ್ರೈವರ ನಾನಿನ್ನೆ ನೈಟಿಂದ ಓಡ್ತು ನಿದ್ದೆಯಲ್ಲಿದ್ದಾರೆ ಇವಾಗ ಸದ್ಯಕ್ಕೆ. ಹಾಂ ಬಾಯ್ ಬೋಲೋ. ನೈಟಿಂದ ನಿದ್ದೆ ಇಲ್ಲದೆ ಓಡ್ತಿದ್ದಾರೆ. ಆವಾಗ ಬೆಳಿಗ್ಗೆ 4 ಗಂಟೆಯಿಂದ ನಾನು ಓಡಿಸ್ತಿದ್ದಾರೆ. ಇವಾಗ ಸದ್ಯಕ್ಕೆ ನಾವು ಮಧ್ಯಪ್ರದೇಶ ದಾಟಿ ಇನ್ನು ಡೆಲ್ಲಿಗೊಂದು 400 ಕಿಲೋಮೀಟರ್ ಸಮಥಿಂಗ್ ಇದೆ ಅಷ್ಟೇ. ರಾಜಸ್ಥಾನೇನಾ? ಹಾಂ, ಇವಾಗ ರಾಜಸ್ಥಾನದಲ್ಲಿದ್ದೀವಿ ಸದ್ಯಕ್ಕೆ. ಆಗ ಇಷ್ಟು ದೊಡ್ಡ ಲಾರಿ ನಮ್ಮ ಕೈಯಲ್ಲಿದೆ. ಸ್ಮೂತ್ ಆಗಿದೆ ಲಾರಿ, BS6 ಇದು. ಡ್ರೈವರು ನಾವೇ, ಕ್ಲೀನರು ನಾವೇ, ಟ್ರಾವೆಲರು ನಾವೇ ಸದ್ಯಕ್ಕೆ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸು. ಬಾಯ್ ಡ್ರೈವಿಂಗ್ ಬರುತ್ತಾ ಅಂತ ಕೇಳಿದ್ರು ಅಷ್ಟೇ. ಬರುತ್ತೆ ಅಂದೆ. ದೊಡ್ಡ ಲಾರಿ ಓಡಿಸಿದ್ಯಾ? 1-2 ಲಾರಿ ಓಡಿಸಿದ್ದೀನಿ ಅಷ್ಟೇ ಅಂತೆ. ಅದೇ ಇಷ್ಟು ದೊಡ್ಡ ಲಾರಿನ ಇವಾಗಲೇ ಓಡಿಸ್ತಿರೋದು ಸದ್ಯಕ್ಕೆ ಲೈಫಲ್ಲಿ, ಅದು ಈ ಹೈವೇಲಿ, ಡೆಲ್ಲಿ ಹೈವೇ. ಥರ ಖುಷಿ ಆಗ್ತಿದೆ, ಮರೆಯೋಕ್ಕೆ ಇಲ್ಲ. ಬಾಯ್ ಸಪೋರ್ಟ್ ಆಗಿದ್ದಾರೆ ಸದ್ಯಕ್ಕೆ. ನೋಡ್ಬೋದು ಹೊರಗಡೆ ವ್ಯೂ ಹೇಗಿದೆ. ಹೈವೇನು ಒಂಥರ, ಈ ಹೈವೇಲಿ ಸೂಪರ್ ಬೈಕ್ ಏನಾದರೂ ಇರ್ತಿದ್ರೆ ರುಯ್ 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 ಅಂತ ಹೋಗ್ತಿತ್ತು, ರುಯ್ ಅಂತ. ಫಸ್ಟ್ ಒಮ್ಮೆ ಹೊರಡುವಾಗ ಮಾತ್ರ ಒಮ್ಮೆ ಫಸ್ಟಿಗೆ ಗಾಡಿ ಮೂವ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಇತ್ತು. ಗೇರೆಲ್ಲ ಸ್ಮೂತ್ ಗಾಡಿ ಆಗಿ ಅಲ್ಲ, ಸ್ವಲ್ಪ ಲಾಂಗ್ ತಗೊಳ್ಬೇಕು ತಿರುಗಿಸ್ಲಿಕ್ಕೆಲ್ಲ. ಏನಿಲ್ಲ, 2 ಮಿರರ್ ನೋಡ್ತಾ ಇದ್ರೆ ಆಯಿತು, ಅಲ್ಲಿ ಇಲ್ಲಿ ಅಷ್ಟೇ. ಮತ್ತೆ ಆರಾಮ್ಸೆ ಓಡಿಸ್ಬೋದು. ಹೈವೇಲೆಲ್ಲ ಈಸಿ, ಅಷ್ಟೇನು ಗೊತ್ತಾಗಲ್ಲ. ಎಸ್, ಇನ್ನು ಮುಂದೆ ಹೋಗಿ ನಾನೇ ಡ್ರೈವಿಂಗಲ್ಲಿ ಇರ್ತೀನಿ. ಇವಾಗ ಕ್ಯಾಮರಾ ಹೊರಗೆ ಇಟ್ಟು ಸದ್ಯಕ್ಕೆ ಡ್ರೈವಿಂಗ್ ಮಾಡ್ತೀನಿ. ಓಕೆ, ಮುಂಬೈ ಎಕ್ಸ್ಪ್ರೆಸ್ ಹೈವೇ. ಅವರು ಮಲಗಿದ್ದಾರೆ.
ಟೈಮಲ್ಲಿ ಮೊದಲೇ ನಾನು ಉದಾಸೀನ. ಇವತ್ತೇನೋ ಲಾರಿ ಸಿಕ್ತಾ ಅಂತೇಳಿ ಖುಷಿಯಾಗಲಿ ಹೊರಡ್ತಾ ಬಂದೆ. ಈ ಬಯ್ಯ ಚೆನ್ನಾಗಿ ನಿದ್ದೆ ಮಾಡಿದ. ನನಗೇನು ಇವಾಗ ನಿದ್ದೆ ಕಮ್ಮಿ ಆಗಿರೋದು. ಬಾ, ನಾನು ನಿಲ್ಲಿಸಿದೆ ಬಯ್ಯ, ನಾನು ಬೆಳೆಸಿ ನಾನು ನಿಲ್ಲಿಸಿದೆ. ನನಗೆ ಅದು ಆಚೆನ ಬಿಸಿಲು ಹೊಡೆದು ಬಿಸಿ ಆಗ್ತೈತಿ. ಒಂದು ಸೈಡ್ ಬೆನ್ನೆಲ್ಲ ಅದು ಒಂಥರ ಇದಾಗ್ತಿತ್ತು. ನಿಲ್ಲಿಸಿ ಬಾಯ್ ನೀನು ಓಡಿಸು, ನನಗೆ ಇವಾಗ ನಿದ್ದೆ ಬರ್ತದೆ ಅಂತ ಅಂದೆ. ಮತ್ತೇನು ಹೇಳಿ ಸದ್ಯಕ್ಕೆ ಸ್ವಲ್ಪ ನಿದ್ದೆನೂ ಬರ್ತದೆ. ಮತ್ತು ಆದರೆ ಬರ್ತಿಲ್ಲ, ಇನ್ನೂ ಒಂಥರ ಬೋರಿಂಗ್ ಆಗ್ತಾ ಬಂತು. ಅದಕ್ಕೆ ನಿಲ್ಲಿಸಿದೆ, ಬೇಡ ಅಂತ ಇದ್ದೀನಿ, ಸುಮ್ಮನೆ ಯಾಕೆ ನನಗೆ. ಆಯಿತು ನಿಲ್ಲಿಸು, ನಾನು ಓಡಿಸ್ತೀನಿ ಅಂದ. ಅವಾಗ ಇವಳೊಂದು ಅಂಗಡಿ ಹೋಗಿದ್ದಾನೆ ಎನರ್ಜಿ ಡ್ರಿಂಕ್ ತರೋಕ್ಕೆ. ಎನರ್ಜಿ ಡ್ರಿಂಕ್ ಒಂದು ಎಷ್ಟು ಕುಡಿದೆ ಅಂತ ಇಲ್ಲ. ಹಂಗೆ ಮತ್ತು ಇವಾಗ ನಾನು ಸದ್ಯಕ್ಕೆ ರಾಜಸ್ಥಾನ ಎಲ್ಲಿದ್ದೀನಿ ಅಂದರೆ, ನಿನ್ನೆ ನೈಟ್ ಇಡೀ ಫುಲ್ ನೈಟ್ ಓಡ್ತಿದ್ದೇವೆ ಗಾಡಿ. ಒಂದೆಲ್ಲೂ ಸ್ಟಾಪ್ ಇಲ್ಲ ನಮ್ಮದು. 11 ಗಂಟೆಗೆ 12 ಗಂಟೆಗೇನೋ ಊಟ ಮಾಡಿದ್ವಿ. ಊಟ ಅಲ್ಲ, ಅದೇ ಡಾಲ್ ರೊಟ್ಟಿ ಅದೇ ಲಾಸ್ಟ್ ಟೈಮ್ ತಿಂದದ್ದೇ. ಅಲ್ಲಿಂದ ಅಲ್ಲಿ ತಿಂದಾದ್ಮೇಲೆ ನಾನ್ ಸ್ಟಾಪ್ ಹೊಡಿತಾನೇ ಇದ್ವಿ. ಬೆಳಿಗ್ಗೆ ಒಂದು 4 ಗಂಟೆಗೆ ಹೋಗೋ ನಾನು ಎದ್ದಾಗ ಬಯ್ಯ ಸ್ವಲ್ಪ ಹೀಗೆ ಮಾಡ್ತಾಯಿದ್ದಾನೆ ನಡು ರೋಡಲ್ಲಿ. ಅಕ್ಕ ಬಾಯ್ ನಿದ್ದೆ ಬರ್ತಾ. ಆಮೇಲೆ ನೀನು ಓಡಿಸ್ತೀಯ ಗೊತ್ತಾ ಅಂದ. ಓಡಿಸಿದ್ದೀನಿ, ಒಂದು 5 ಸಾವಿರ ಒಂದು ಓಡಿಸಿದ್ದೀನಿ. ಮತ್ತೊಂದು ಕಾಲೇಜಲ್ಲಿದ್ದ ಹಳೆ ಬಸ್ಸನ್ನು ಒಂದು ಓಡಿಸಿದ್ದೀನಿ ಅಷ್ಟೇ ಅಂದೆ. ಮತ್ತೊಂದು ಲೋಕಲ್ ಗಾಡಿಯನ್ನು ಓಡಿಸಿದ್ದೀನಿ. ಓಕೆ ಹಾಗಾದರೆ ಓಡಿಸ್ತೀವಿ, ಒಂದು ಸ್ವಲ್ಪ ಓಡಿಸು, ನಾನು ನೋಡ್ತೀನಿ ಅಂತ ಸ್ವಲ್ಪ ಚೆನ್ನಾಗಿ ಓಡಿಸಿದೆ. ನನಗೆ ಖುಷಿ ಆಯಿತು. ಡ್ರೈವರ್ ಸಿಗ್ತಾ ಅಂತ. ಅಯ್ಯಪ್ಪ ಅಲ್ಲಿ ಮಲಗಿದವ ಗಟ್ಟಿ ಜೋಚ 7 ಗಂಟೆವರೆಗೆ. ಅಲ್ಲಿಂದ ಮತ್ತೆ 7 ಗಂಟೆಯಿಂದ ಮತ್ತೆ 9 ಗಂಟೆ ಬಂದು ಹೈವೇಯಲ್ಲಿ ಅದು ಗಮನ ಹೈವೇ ಹೋಗ್ತಾ ಇದ್ದೀವಿ. ಎದ್ದು ಬಂದು ಇಲ್ಲಿ ಕೂತ್ಕೊಂಡು ನೀನು ಹೋಗಂತ ಹೇಳ್ತಿದ್ದೀರ. ಅದು ಗಾಡಿ ಸೈಟ್ ಹೋಗ್ತಾನೇ ಇದೆ, ಸೀದಾ ಉಟ್ಕೊಂಡು ಹೊಡಿತಾ ಇದ್ವಿ. ಸೈಕಿದ್ದಾನೆ. ಸೀದಾ ಇವಾಗ ಹೊರಟು ಇನ್ನು ಡೆಲ್ಲಿಗೆ ಆಲ್ಮೋಸ್ಟ್ ಒಂದು ಎಲ್ಲಿದ್ದೀನಿ ಇವಾಗ, ಜೈಪುರು. ಡೆಲ್ಲಿಗೆ ಇನ್ನೊಂದು 2 ಗಂಟೆ ಜರ್ನಿ ಇದೆ ಮೋಸ್ಟ್ಲಿ. 12 ಇಲ್ಲ 4 ಗಂಟೆಗೆ ಪಕ್ಕ ಡೆಲ್ಲಿ ತಲುಪ್ತೀನಿ. ಇವತ್ತು ಡೆಲ್ಲಿಯಲ್ಲಿ ನಿಂತು ನಾಳೆ ಉತ್ತರಾಖಂಡ್ ಹೋಗ್ಬೇಕು. ಅಲ್ಲಿಂದ ಯಾವ ರೂಟಾಗಿ ಹೋಗ್ಬೇಕು ಏನು ಗೊತ್ತಿಲ್ಲ ಸದ್ಯಕ್ಕೆ. ಡೆಲ್ಲಿವರೆಗೆ ಇದೇ ಲಾರಿ ಇದೆ ನನಗೆ ಪುಣ್ಯಕ್ಕೆ. ಇದು ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇ. ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇ. ಇದರಲ್ಲಿ ಕಾರ್ ಮತ್ತು ಇದು ಮಾತ್ರ, ಮೋಸ್ಟ್ಲಿ ಹೆವಿ ವೆಹಿಕಲ್ ಮಾತ್ರ. ಒಂದು ಬೈಕ್ ಕಾಣಿಸ್ಲಿಲ್ಲ ನನಗೆ ಅಲ್ಲಿಂದ ಇಲ್ಲಿವರೆಗೆ. ಅಡ್ಡ ಏನಿಲ್ಲ. ಇದು ಅದೇ ಲಾರಿ ಎಲ್ಲ ಹೋಗೋ ರೂಟ್ ಇದು ಆ್ಯಕ್ಚುಲಿ. ಮೋಸ್ಟ್ಲಿ ಬೈಕ್ ಎಲ್ಲ ಹೋಗೋದು ಬೇರೆ ರೂಟ್ ಇರಬೇಕು. ಇಲ್ಲಾಂದರೆ ಒಂದು ಬೈಕ್ ಇಲ್ಲ ಗುರು. ಸೂಪರ್ ಬೈಕ್ ಬಿಡಿ. ಇದು ನಾರ್ಮಲ್ ಬೈಕ್ ಬೇಕಲ್ಲ, ಯಾವುದೂ ಇಲ್ಲ. ಹೈವೇ ಹೇಗಿದೆ ನೋಡಿ ಒಂದು ಸಲ ಇಳಿದು ತೋರಿಸಲ. ಬಂದರು 110 ಡ್ಯೂ ಕಡಲೆ ಅದನ್ನು ಇವಾಗೊಂದು ಹೀರೋ ಎಂಟ್ರಿ ನೋಡಿ. ಟೈರ್ ಚೆಕ್ಕಿಂಗ್ ಮಾಡಬೇಕು. ಟೈರ್ ಚೆಕ್ಕಿಂಗ್ ಮಾಡ್ತಾರೆ ಇವಾಗ. ಟೈರ್ ಚೆಕ್ಕಿಂಗ್ ಮಾಡಿ ನನ್ನ ಅವಸ್ಥೆ ನೋಡಿ ಅಬ್ಬಾ, ಇಡೀ ಸೊಟ್ಟೆಲ್ಲ ಹಾಕೋದು ಒಳ್ಳೇದು. ಆದರೆ ಒಂಟೆ ಒಂದು ಸಿಕ್ಕಿಲ್ಲ ಅಷ್ಟೇ. ನಂಗೆ ನೋಡಬೇಕಿದ್ದು ಒಂಟೆ. ಯಾರು ನಿಲ್ಲಿಸ್ತಿಲ್ಲ ಗುರು ಸದ್ಯಕ್ಕೆ. ನೆಕ್ಸ್ಟ್ ಟೈಮ್ ಬರಬೇಕು. ನೆಕ್ಸ್ಟ್ ಟೈಮ್ ಆಲ್ ಇಂಡಿಯಾ ಟ್ರಿಪ್ ಮಾಡುವಂಥ ಇವಾಗ ಮನಸ್ಸಾಗ್ತಿದೆ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ, ಇಲ್ಲಾಂದರೆ ಆಗೋದೇ ಇಲ್ಲ. ಸಪೋರ್ಟ್ ಬೇಕು ನನಗೆ. ಈ ಥರ ಹೋಗೋದ್ರಲ್ಲಿ ಮಜಾ ಎಷ್ಟು ನಾವು ವಿಮಾನದಲ್ಲಿ ಹೋದ್ರೂ ಸಿಗಲ್ಲ, ಫ್ಲೈಟಲ್ಲಿ ಹೋದ್ರೂ ಸಿಗಲ್ಲ. ಪಾಪ ವಿಮಾನ 51 ಜನ ನಕ್ಕ್ಯಾರುಂಟ ಎದುರಿಗೆ. ಓಕೆ ಗಾಯ್ಸ್, ಫೈನಲಿ ರಾಜಸ್ಥಾನದಲ್ಲಿ ನಮ್ಮದು ಎಂಡು. ಬಾಯ್. ಫೈನಲಿ ಥ್ಯಾಂಕ್ ಯು. ಬಾಯ್. पूरा हेल्प एंड ईट पूरा फ्री है। तो अच्छा देखो अल्लाह।
ಥ್ಯಾಂಕ್ ಯು ಬಾಯ್, ಲವ್ ಯು. ಆಯ್ತು ಗೈಸ್, ಸ್ಲೋಲಿ ನೋಡ್ಬೋದು ರಾಜಸ್ಥಾನ ಇಲ್ಲಿ ಎಂಡ್ ಆಯಿತು ನಮ್ಮದು ರೈಡ್. ನಾ ಮಲಗಿದೆ ಆ್ಯಕ್ಚುಲಿ ಸದ್ಯಕ್ಕೆ. ಶಟ್, ಅವ್ರ ಕಾಲಿಗೊಂದು ಅಡ್ಡ ಬೀಳ್ಬೇಕು ಅಷ್ಟೇ. ಫುಲ್ ಅಲ್ಲಿಂದ ಇಲ್ಲವರೆಗೆ ಎಷ್ಟೆಲ್ಲ ತೆಗೆದುಕೊಟ್ರೆ ಅಂದರೆ, ಓಹ್ ಐ ಲವ್ ದಿಸ್ ಮ್ಯಾನ್. ಆ್ಯಕ್ಚುಲಿ ನೀವು ಕೇಳ್ತಿದ್ದೀರಲ್ಲ ಯಾರದು ಡ್ರೈವರ್, ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ತುಮಕೂರಿಂದ ನನಗೆ ಪರಿಚಯ, ತುಮಕೂರಿಂದ ನನಗೆ ಗಾಡಿ ನಿಲ್ಲಿಸಿದ್ರು. ಆ್ಯಕ್ಚುಲಿ ಅವರು ಅವರು ಮುಸ್ಲಿಂ ಅಂತಲೇ ತೋರಿಸಲಿಲ್ಲ, ಆ ಥರ ಟ್ರೀಟ್ ಮಾಡಿದ್ರು ನನ್ನ. ಫೈನಲಿ ಆಯಿತು, ಏನು ಮಾಡೋದು ಇವಾಗ. ಇಲ್ಲಿಂದ ಡೆಲ್ಲಿರೋ ಗಾಡಿ ಸಿಗುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ಇಳಿಸಿಬಿಟ್ರು ನನ್ನನ್ನು. ಒಪ್ಪ ರಾಜಸ್ಥಾನ ಆಗ್ತಾಯಿಲ್ಲ ಗುರು, ಏನು ಗುರು, ಸುಮ್ಮನೆ ಕೂತ್ಕೊಂಡಿದ್ದು, ಬಿಸಿ ಗಾಳಿ. ಅಪ್ಪ ಯಾವ ಥರ ಹೋಗೋದು ನಂಗೆ ಗೊತ್ತಾಗ್ತಿಲ್ಲ ಇವಾಗ ಸದ್ಯಕ್ಕೆ. ಲೊಕೇಶನ್ ಇಲ್ಲ, ಏನಿಲ್ಲ. ಆದರೂ ತುಂಬ ಬೇಜಾರಾಗ್ತಿದೆ. ಡ್ರೈವಿಂಗ್ ಅದು ಇದೆಲ್ಲ ಕೊಟ್ಟರು ನಂಬಿಕೆ, ಒಂಥರ ಹೆದರಿಕೆ ಆಗ್ತಿತ್ತು ನನಗೆ. ನಾನಲ್ಲಿ ಲಾರಿಯಲ್ಲಿ ಬ್ಯಾಗ್ ಇಟ್ಟು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಎಲ್ಲ ಬಿಟ್ಟು ಹೋಗ್ತಾರ, ಮೊಬೈಲ್ ಒಂದು ಸೇಫ್ಟಿಗೆ ಇಟ್ಕೊಂಡು ಹೋಗ್ತಿದ್ದೆ. ಏನಿಲ್ಲ, ನಾನು ಹೋಗಿ ಬರೋ ತನಕ ಸಹ ನಿಂತ್ಕೊಂಡಿದ್ರು ಅಲ್ಲಿ. ಸದ್ಯಕ್ಕೆ ನಾನು ಪಾದಚಾರಿ. ಲಾಸ್ಟ್ ಮೂಮೆಂಟು ಅವರೊಟ್ಟಿಗೆ. ಏನು ಗುರು ಈ ಥರ, ಅವರು ಎಬ್ಬಿಸಿಲ್ಲ ನನ್ನನ್ನು ಪಾಪ. ಎಷ್ಟು ನಾನು ಹಂಗೊಂದು ಅಲ್ಲಿಂದ ಇಲ್ಲಿವರೆಗೊಂದು ಕಮ್ಮಿ ಆದರೂ ಒಂದು 800ರಿಂದ 900 1000ದೊಳಗೆ ಖರ್ಚು ಮಾಡಿದ್ದಾರೆ ನನಗೆ ಊಟಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ. ಫುಲ್ ಖರ್ಚು ಅವರೇ ಮಾಡಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ಅಂದರೆ ನಾವು ಮಧ್ಯಾಹ್ನ ಊಟ ತಿಂತಿದ್ದದ್ದು 11 ಗಂಟೆಗೆ, ಆಮೇಲೆ ನೈಟ್ 11 ಗಂಟೆಗೆ ಅಷ್ಟೇ. ಗ್ಯಾಪಲ್ಲಿ ಮಧ್ಯಾಹ್ನ ನಂತರ ಎಲ್ಲ ಒಂದು ಎನರ್ಜಿ ಜ್ಯೂಸ್ ಕುಡಿತಿದ್ವಿ ಅಷ್ಟೇ. ಅವರು ಇವಾಗ ಲಾಸ್ಟ್ ಹೇಳಿದರು, ನಿಮಗೆ ಡ್ರೈವಿಂಗ್ ಬರ್ತದೆ ಅಂತ ಗೊತ್ತಿದ್ರೆ ನನಗೆ ಅಲ್ಲಿಂದನೂ ಈಸಿ ಆಗ್ತಿತ್ತು ಮೊದಲೇ ಹೇಳೋದಲ್ಲ. ಆಯಿತು, ಫೈನಲಿ ಇವತ್ತಿಗೆ ಅವ್ರ ಜೊತೆ ನನ್ನ ಪಯಣ ಮುಗೀತು. ಇನ್ನೆಲ್ಲ ಇರೋದು, ಇವತ್ತಿಂದ ಇರೋದು ಸಪೋರ್ಟ್ ಬೇಕು ಗೈಸ್, ಅಷ್ಟೇ. ಸಪೋರ್ಟು ತುಂಬ ಸಪೋರ್ಟ್ ಬೇಕಾಗಿದೆ ನನಗೆ ಇವಾಗ. ಅಂದರೆ ಅಲ್ಲಿ ಬಿಡ್ತಾನೂ ಇಲ್ಲಂತೆ, ಏನೋ ಗೊತ್ತಿಲ್ಲ. ನಾನದು ಏನೋ ಕೇದಾರ್ನಾಥ್ ಹೋಗ್ಬೇಕಾದ್ರೆ ಬುಕ್ ಮಾಡಬೇಕಂತೆ. ನಾನು ಎದ್ಕೊಂಡು ಸೀದಾ ಬಂದಿದ್ದೀನಿ, ಬುಕ್ಕೇ ಮಾಡಿಲ್ಲ ಇನ್ನೂ. ಹೇಳಿದ್ದೀನಿ ಮನೇಲಿ, ಅಕ್ಕನ ಹತ್ರ ಹೇಳಿದ್ದೀನಿ ಬುಕ್ ಮಾಡಂತ. ಯಾಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತ ನನಗೆ ಒಂದು ಸ್ವಲ್ಪ ಸಹ ಐಡಿಯಾ ಇಲ್ಲ. ಇಲ್ಲಿಂದ ಎಲ್ಲಿ ಹೋಗ್ಬೇಕಂತನೂ ಐಡಿಯಾ ಇಲ್ಲ ನನಗೆ. ಇವನು ಅದೇ ಹೇಳಿದ ಗುಜರಾತ್. ನಾನು ಅಷ್ಟು ಅಂದ್ಕೊಂಡೆ, ಇವನು ಡೆಲ್ಲಿವರೆಗೆ ಇದ್ದಾನೆ ಅಂತ ಅಂದ್ಕೊಂಡೆ. ಸೊ ಸದ್ಯಕ್ಕೆ ಮ್ಯಾಪ್ ಹಾಕಿ ನೋಡುವ, ಡೆಲ್ಲಿಗೆ ಇವತ್ತು ಡೆಲ್ಲಿ ತಲುಪೋದಾ. ಡೆಲ್ಲಿ 149 ಕಿಲೋಮೀಟ್ರ್ ಇದೆ ಇನ್ನು. ನೋಡ್ತೀನಿ ಇಲ್ಲಿ ಲಾರಿ ಗಾಡಿ ಏನಾದರೂ ಕೈ ಹಿಡಿದು ನಿಲ್ಲಿಸಿ. ಸದ್ಯಕ್ಕೆ ಓಕೆ. ನನ್ನ ವಾಯ್ಸ್ ಅದಿದ್ದು ಏನು ಕ್ಲಿಯರ್ ಇಲ್ಲ. ನಾನು ಏನು ಹೇಳಿದೆ ಇವಾಗ, ನಾನು ಇಲ್ಲಿಂದ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಜಾಲಿಯಾಗಿ ಬಂದೆ, ಇವಾಗ ಸ್ವಲ್ಪ ಕೈಕಾಲು ಆಡ್ತಿಲ್ಲ. ಓಕೆ, ಆದರೂ ಪರವಾಗಿಲ್ಲ. ನೋಡ್ತೀನಿ, ನನ್ನ ಕೈಯಲ್ಲಿ ಆಗೋಷ್ಟು ಹೋಗ್ತೀನಿ. ಆಗಷ್ಟಲ್ಲ ಹೋಗ್ತೀನಿ ಆ್ಯಕ್ಚುಲಿ. ಆದರೂ ಫಸ್ಟ್ ಇವತ್ತು ಮಾತ್ರ ಇಲ್ಲಿಂದ ರಾಜಸ್ಥಾನದಿಂದ ಪಾಸ್ ಆಗಬೇಕು, ಡೆಲ್ಲಿ ತಲುಪಲೇಬೇಕು ಇವತ್ತು. 49 ಏನಿದೆ ಕಿಲೋಮೀಟ್ರ್ ತಲುಪಲೇಬೇಕು. ಯಾಕಂದರೆ ಇವತ್ತು ತಲುಪಲಿಲ್ಲ ಅಂದರೆ ಈ ಬಿಸಿಲಿಗೆ ಅಂತೂ ನನಗೆ ಟೆಂಟ್ ಹಾಕಿ ಇಲ್ಲೆಲ್ಲೋ ಮಲಗಲಿಕ್ಕೆ ಆಗೋದೇ ಇಲ್ಲ ಬಿಡಿ. ಯಾಕಂದರೆ ಅಪ್ಪ ಸುಮ್ಮನೆ ಗಾಡಿಯಲ್ಲಿ ಬರ್ತಾಯಿದೆ, ಗಾಳಿ ಬಿಸಿ ಇಲ್ಲಿ ಏನಾಗಿದೆ ನೋಡಿ, ಥರ ಆಗೋಗಿದೆ. ಇವಾಗ ಇಲ್ಲಿ ಜನಗಳು ಹೇಗೆ ಏನಂತಾನೆ ನನಗೂ ಗೊತ್ತಿಲ್ಲ ಸದ್ಯಕ್ಕೆ. ಹೇಗಿರ್ತಾರೆ ಜನಗಳು ಏನಂತ ಅಂತಾನೂ ಗೊತ್ತಿಲ್ಲ ಸದ್ಯಕ್ಕೆ. हाँ मैं बैंगलोर से
हैं मैंगलोर से मेन रोड से बैंगलोर आप मंगलूर जाना आपको हाँ आप मंगलूर जाना मैं दिल्ली में मैं केदारनाथ में जाना है दिल्ली में लाइव बना रहे हो? हाँ व्लॉगिंग है मेरा यो। ठीक है इधर दिल्ली का गाड़ी है ना दिल्ली का गाड़ी दिल्ली का गाड़ी ऊपर से मिलेंगे बाबा भी जा रहे हैं ठीक है कौन से भाई कौन से नाम से आईडी दो हाँ शुतन गौड़ा यूट्यूब चैनल डालिए आप हाँ डालिए मेरा स्टार्टिंग करेगा ये न्यू चैनल है मेरा न्यू चैनल है हाँ मैं फर्स्ट टाइम ट्राई है मेरे पास इंस्टा आईडी दो चैलेंज वीडियो है Insta। मेरे को हिंदी नहीं आता है थोड़ा थोड़ा आता है केदारनाथ में 0 पैसा में जाता है पैसे नहीं है नो मनी हाँ नो मनी तो फिर आप खाना पीना कैसे करोगे खाना पीना ये पूरा इधर है ये लॉरी ड्राइवर है राजस्थान का लॉरी ड्राइवर है मंगलोर से बेंगलोर पूरा स्पॉन्सर है नेक्स्ट ये बाबा भी जा रहे हैं इनके साथ चले जाओ आप हाँ ठीक है थैंक यू भाई फोन में भेजा क्या ठीक है बाबा जी गुजरात से बेटा जियो आपको अगर अलाउड नहीं है ठीक है ये भैया जा रहे हैं इनके साथ चले जाओ चल चल क्या गांव किधर है भाई दिल्ली हाँ दिल्ली दिल्ली वो दिल्ली का मैं मैंगलोर से मैंगलोर नहीं दिल्ली दिल्ली हाँ मैं मैंगलोर से अब बेंगलोर हाँ हीट है मेरी इधर हाँ ಇವತ್ತು ಹಿಂದಿಂದ ಈ ಥರ ಪಯಣ ನಮ್ಮದು ಸದ್ಯಕ್ಕೆ ಇನ್ಮೇಲೆ ಈ ಥರನೇ ಹೆಲ್ಮೆಟನ್ನು ತಲೆಗೆ ಹಾಕ್ಕೊಂಡು ಯಾವುದೋ ಒಂದು ಗಾಡಿಗೆ ಎಷ್ಟು ದಿನ ಈ ಥರನೇ ಹೋಗ್ಬೇಕಿತ್ತು ನಾನು ಆ್ಯಕ್ಚುಲಿ ನನ್ನ ಪುಣ್ಯಕ್ಕೊಂದು ಮರ ಇಲ್ಲವರೆಗೆ ನನಗೊಂದು ಲಾಂಗ್ ಲಾರಿ ಸಿಕ್ತು ಇನ್ಮೇಲೆ ಗೊತ್ತಿಲ್ಲ ಯಾವ ಥರ ಹೋಗ್ತೀನಿ ಅಂತಲೇ ಗೊತ್ತಿಲ್ಲ ಯಾವ್ದು ಸಿಕ್ಕಿದ ಹುಡುಗ ಸ್ವೀಟ್ ಆಗಿದೆ ಸದ್ಯಕ್ಕೆ ಅವನು ಬಿಸಿಲು ಆಗ್ತಿಲ್ಲ ಗುರು ಏನು ಊರಿ ಗುರು ಊರಿನ ಬಿಸಿಲಿಗಿಂತ ಡಬ್ಬಲ್ ಇದೆ ಇಲ್ಲಿ ಶೆಕೆ ಗುರು ಆಗ್ತಾನೇ ಇಲ್ಲ ಇಡೀ ಮೈ ಕೈಯೆಲ್ಲ ಉರಿತಿದೆ ಯಪ್ಪ ಯಾವ ಥರ ಕೆಂಪಾಗಿದ್ದೀನಿ ಅಂದರೆ ಟೊಮೆಟೊ ಕ್ಯಾಮರಾ ಇಟ್ಕೊಳಕ್ಕಾಗ್ತಿಲ್ಲ ಕ್ಯಾಮರಾನೇ ಹೀಟಾಗಿದೆ ಗುರು ಸದ್ಯಕ್ಕೆ ನಾನು ಇಲ್ಲಿ ಕ್ಯಾಮರಾ ಅಷ್ಟು ಯೂಸ್ ಮಾಡಲ್ಲ ಯಾವುದಾದ್ರೂ ಗಾಡಿ ಸಿಕ್ಕಿದ್ರೆ ಹತ್ಕೊಂಡು ಏನಾದರೂ ಹೋಗಬೇಕು ನಾನು ಇವಾಗ ಏನು ಮಾಡುವಾಗಿಲ್ಲ ಯಾಕೆಂದರೆ ಕ್ಯಾಮರಾ ಆನ್ ಮಾಡಿದರೆ ಕ್ಯಾಮರಾಗೆ ಆನ್ ಆದರೆ ನಾನು ಮತ್ತೆ ವ್ಲಾಗೇ ಮಾಡುವಾಗಿಲ್ಲ ಸದ್ಯಕ್ಕೆ ನೀರೊಂದು ಭಯ್ಯ ಆ ಭಯ್ಯನಿಗೆ ನಾನು ಕಾಲಿಗೆ ಅಡ್ಡ ಬಿಡಬೇಕಿತ್ತು ಅಷ್ಟು ಒಳ್ಳೆ ನನಗೆ ಸದ್ಯಕ್ಕೆ ಇವತ್ತಿನ ವಾಯ್ಸ್ ಒಂದು ಸ್ವಲ್ಪ ಇವತ್ತಿದ್ದು ವೀಡಿಯೋ ಎಲ್ಲ ಒಂದು ಸ್ವಲ್ಪ ವಾಯ್ಸ್ ಕ್ಲಿಯರ್ ಇರ್ಬೋದು ಇವತ್ತೊಂದು ಸ್ವಲ್ಪ ಏನೋ ಧೈರ್ಯ ಜಾಸ್ತಿ ಮಾಡಿಕೊಂಡೆ ಯಾಕಂದರೆ ಇವತ್ತಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ತುಂಬ ಮಂದಿಯೊಟ್ಟಿಗೆ ಮಾತಾಡ್ಕೊಂಡು ಹೋಗ್ಬೇಕಾಗುತ್ತೆ ಯಾರು ಸಿಗ್ತಾರೆ ಹೇಗೆ ಸಿಗ್ತಾರೆ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಸದ್ಯಕ್ಕೆ ಏನು ಗುರು ನಂದು ಏನೋ ಛಲ ಇಟ್ಕೊಂಡು ಬಂದೆ ಅವರೊಬ್ಬರು ಹೇಳಿದ್ದಾರೆ ಅರ್ಧ ಸಾಧ್ಯದಲ್ಲಿ ನಿಮಗೆ ಬೇಡ ಅಂತ ಆಗುತ್ತೆ ನಿನ್ನೆ ಒಂದು ಸ್ವಲ್ಪ ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಿನ್ನೆ ವ್ಲಾಗಲ್ಲಿ ಏನಿಲ್ಲ ಆ ವ್ಲಾಗ್ ಮಾಡಬೇಕಾದ್ರೆ ನನಗೆ ಮನಸ್ಸೇ ಇರಲಿಲ್ಲ ಅಂದರೆ ನಾನು ಏನೋ ಈ ವೆದರ್ ಪ್ರಕೃತಿ ನೋಡುವಾಗ ಒಂದು ಸ್ವಲ್ಪ ನಾನಷ್ಟಿಗೆ ಸುಮ್ಮನೆ ಆಗ್ತಾಯಿದ್ದೀನಿ ಅಂದರೆ ನನಗೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡ್ತಾ ಒಂಥರ ಪೀಸಾಗಿರ್ತಿದೆ ಹಾಗೆ ಏನೋ ಸುಮ್ಮನೆ ನನ್ನಷ್ಟಿಗೆ ಬೇಜಾರಾಗ್ತದೆ ಹಾಗೆ ತುಂಬ ಸಲ ನಾನು ಹೈಯೆಸ್ಟ್ ನಾನು ಸೋಲೋ ಆಗೇ ಹೋಗ್ತಾ ಇರೋದು ಬೈಕಲ್ಲೇ ಆಗಲಿ ಎಲ್ಲಿ ಬೇಕಾದರೂ ಹೋಗ್ತೀನಿ ಆದರೆ ಸೋಲೋ ನಾನು ಜಾಸ್ತಿ ಪ್ರಿಫರ್ ಇಷ್ಟಪಡ್ತೀನಿ ಯಾರಿಲ್ಲ ಗುರು ಸದ್ಯಕ್ಕೆ ಜನಗಳು ನೋಡಬೇಕು ನೋಡಿ ಇದೊಂಥರ ಒಳ್ಳೆಯದಿದೆ NHAI ವೆಲ್ಕಮ್ ಟು ಯು ಅಷ್ಟೇನು ಇಂಗ್ಲೀಷು ಗೊತ್ತಿಲ್ಲ ಹಿಂದಿಯೂ ಗೊತ್ತಿಲ್ಲ ನನಗೇನೋ ಹೇಳಿದೆ ಏನೋ ರಿಯಾಕ್ಟ್ ಮಾಡ್ದ ಸದ್ಯಕ್ಕೆ ಟಿಕೆ ಚಲ್ ಯಾವುದಾದ್ರು ಗಾಡಿ ಬರ್ತಂತ ನೋಡ್ತೀನಿ ಕಾಯ್ತೀನಿ ಹಾಂ ಮಾತ್ರ ನಂಗೆ ಗೊತ್ತಿಲ್ಲ
ಅಂದರೆ ಒಂದು ಗಾಡಿ ನಿಲ್ಲಿಸಿದ್ರೆ ಇಲ್ಲಿ ಕಾರ್ಗಳೇ ಓಡಾಡ್ತಿದೆ. ಡ್ರಾಪ್ ಏನೋ ನಾನು ಬ್ಯಾಗಿಗೊಂದು ಬ್ಯಾನರ್ ಮಾಡ್ತಾ ಅಂತೀವಿ. ಡ್ರಾಪ್ ಏನು ಬಾಯ್ ಎಲ್ಲಿ ಕಾರಲ್ಲಿ ಸಿಕ್ಕಿದಷ್ಟೊಂದು ಯಾರು ನಿಲ್ಲಿಸಿಲ್ಲ ಗುರು ಸದ್ಯಕ್ಕೆ. ಈಗೇನೆ ಮರ್ತಾ ಇರ್ತೀರಿ, ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ತಾರಿಲ್ಲ, ನಡ್ಕೊಂಡು ಎಲ್ಲಾದರೂ ಟೆಂಟಾಗಿ ನಡ್ಕೊಂಡಾದರೂ ಹೋಗೋದೇ. ಹೌದೇ 149 ಇದೇ ರೂಟು ಮೋಸ್ಟ್ಲಿ ಇದೆ. ಇದೇ ರೂಟು. ಸದ್ಯಕ್ಕೆ ಕ್ಯಾಮರಾ ಅಂತೂ ಹಿಡಿಯೋಕ್ಕಾಗ್ತಿಲ್ಲ ಗುರು. ಏನು ಯಾವ ಥರ ಟಿಕ್ಕ ಹೊಡಿತಿದೆ ಅಂದರೆ ಒಂದು ನಿಮಿಷ ಕೊಡ್ತೀವಿ. ನಿಲ್ಲಿಸಿದ್ದಾರೆ ಇದನ್ನು ಗಾಡಿ. भाई किधर से किधर जाएगा? मैं जाऊँगा धारवाड़ा। धारवाड़ा? दिल्ली नहीं है ना? हाँ। दिल्ली नहीं, दिल्ली किधर जाएगा? दिल्ली आगे उधर जाना, कैंप रोड आएगा, हाँ उधर जाना। ठीक है. मैं केदारनाथ से चैलेंज है मेरे. केदारनाथ से फ्री ट्रेकिंग एंड बेटा कहाँ से आओगे? दिल्ली जाना है आपको, हाँ कैंप पे उतर जाना। हैं? कैंप पे उतरोगा, वहाँ से दिल्ली की बस पकड़ लेना। अच्छा ओके. मैं बस नहीं है, मैं टुक 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 टुक. समझ गया? हाँ समझ गए ना. मेरे को चूर हिंदी आता है. मैं मैंगलोर से आ जाए. स्वीट पीपल्स. यस. दादा ये बोल. ठीक है. यस. ये क्या होता है? हाँ ये ए क्या बोलो? यस 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 जोश. जोश. हाँ जोश. जोश मीन्स जोश. स्पिरिट. ठीक. स्पिरिट. ठीक है. शाबाश. यस यस. Very nice people there. काली की रात में घूम रहे हो. हट. फेंक दो. फेंक दो. ये पूरा पूरा का पूरा. हाँ ये खेत के रेट है बेटा. हाँ भैया, ये खेत क्या भाव है? ये जमीन जमीन का रेट है यहाँ करोड़ों का है। या करोड़ रुपये है? हाँ। पूरा फ्रूट है ना. हाँ 1 करोड़ का है। कितने किला? 1 बीघा है, केला नहीं है। बिक गया. हाँ बीघा है, केला नहीं। तो तू रिच पर्सन है ना? हैं? तू रिच पर्सन है ना इधर से गांव में? हाँ क्या है भाई. कितना रेट है यहाँ पे? अच्छा. आगे जंगल में, पहाड़ी में? पहाड़ी में जो रोड के पास है ना, हाँ. रोड के पास ये 1 करोड़ का, 2 करोड़ का, 3 करोड़ का ऐसा रेट चल रहा है। ठीक है गाइस.
ಅವ್ರದ್ದು ಅಲ್ಲೇ ಮನೆ ಅಂತೆ. ಅದಕ್ಕೆ ಇದು ಎಲ್ಲ ಇಳಿತಾರೆ ಎಲ್ಲರ ಗೊತ್ತಿ ಹೇಳಿ. ಗಾಯ್ಸ್ ನಾವು ಇವಾಗ ಹರಿಯಾಣ ರಾಜಸ್ಥಾನ ಕಲ್ತು ಹರಿಯಾಣ ಕಲ್ತಿದ್ವಿ. ಹರಿಯಾಣ ಇಲ್ಲಿ ಫುಲ್ಲು ಖಾಲಿ ಜಾಗ. ಇಲ್ಲಿ ಏನಂದ್ರೆ ನಮಕ್ ಅಕ್ಕಿ ಬೆಳಿತಾರೆ ಅಂತೆ. ಭತ್ತ ಬಿಟ್ರೆ ಮತ್ತೆ ಏನು ಅಂದ್ರೆ ನೀರಿಲ್ಲ ಅಂತ ಇಲ್ಲಿ ಸದ್ಯಕ್ಕೆ, ಅಷ್ಟು ನೀರೇ ಇಲ್ಲ ಅಂತ ಇಲ್ಲಿ. ಇವಾಗ ನೀರು ಕಾಣ್ತದಲ್ಲಿ ನೀರು ಕಮ್ಮಿ ಅಂತ. ಸೊ ಆ ಲೆಕ್ಕದಲ್ಲಿ ಫುಲ್ಲು ಅಲ್ಲೊಂದು ಎಷ್ಟು ಕಾಣ್ತಿದ್ಯಾ, ಅಲ್ಲೆಲ್ಲ ಒಂದು ಸ್ವಲ್ಪ ಹಣ ಇರುವವರು ಮಾತ್ರ ಇಲ್ಲಿ ಭತ್ತ ಮಾರ್ತಿದ್ದಾರೆ ಸದ್ಯಕ್ಕೆ. ಈ ಹಣ ಇಲ್ಲದವರೆಲ್ಲ ಅಂದರೆ ಖಾಲಿ ಜಾಗ, ಬರಡು ಭೂಮಿ ಬಿದ್ದಿದೆ ಅಲ್ಲಿ. ಅಂದರೆ ಯೂಸ್ ಮಾಡ್ಬೋದು, ಮಾಡಬೇಕಾದ್ರೆ ನೀರು ಬೇಕು. ಸೊ ಅವ್ರೀಗ ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ನೀರಿಲ್ಲದ ಕಾರಣ. ಮತ್ತು ಸದ್ಯಕ್ಕೆ ಅಲ್ಲೇನೂ ಕಾಣುತ್ತಿಲ್ಲ, ಫುಲ್ಲು ಸ್ಟ್ರೈಟ್ ಆಗಿದೆ. ಎಂಡ್ ಫುಲ್ಲು ಫಾಗ್ ಕಾಣ್ತಿದೆ ಅಷ್ಟೇ. ಈ ಸೈಡ್ ಸೇಮ್. ಪಾಪ ಡ್ರೈವರ್ ಮಾಮ ಅಂಕಲ್ ಇವರು ಅರ್ಧ ತನಕ ಇದ್ದಾರೆ ನನ್ನ ಜೊತೆ. ಅಲ್ಲೇ ಅದೇ ಅಲ್ಲಿ ರಾಜಸ್ಥಾನದಿಂದ ನೆಕ್ಸ್ಟ್ ಇದೆ ಮುಂದೆ ಇನ್ನೊಂದು ಸ್ವಲ್ಪ ಇದ್ದಾರೆ. ಆಮೇಲೆ ಇವರಿಂದ ಇಳಿದು ನಾನು ಬೇರೆ ಗಾಡಿ ಹತ್ಕೊಂಡು ಹೋಗ್ಬೇಕು. ಡೆಲ್ಲಿಯಲ್ಲಿ ಇವತ್ತು ಸ್ಟೇಗೆ ಒಂದು ತೊಂದರೆ ಇಲ್ಲ, ನಮ್ಮ ಊರಿನವರೊಬ್ರು ಇದ್ರೆ. ಈ ಲಾರಿಯಲ್ಲಿ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಈ ಕ್ಯಾಮರಾದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ, ಇವರ ಅಂಕಲನ್ನು ನೋಡಿದರೆ ಗೊತ್ತಾಗ್ತದೆ. ಫುಲ್ ಶೇಕ್. ತುಂಬ ದೊಡ್ಡ ಲಾರಿ ಗುರು ಇದು ಅಷ್ಟು ಲಾಂಗ್ ಇದೆ. ಅದು ಹಿಂದೆ ವೆಯ್ಟ್ ಜಾಸ್ತಿ ಅಲ್ಲ, ಹಿಂದೆ ವೆಯ್ಟ್ ಜಾಸ್ತಿ ಆದ ಕಾರಣ ಈ ಮುಂದೆ ಇದು ಫುಲ್ಲು ಶೇಕ್ ಆಗ್ತಿರೋದಂತೆ. ಅಂದರೆ ಇದು ರೋಡ್ ಚೆನ್ನಾಗೇ ಇದೆ, ಬಟ್ ಲಾರಿ ಹೀಗೆ ಆಗ್ತಾಯಿದೆ. ताताजी अंकल बोलो हरियाणा हाँ हरियाणा पीपल का बोलो डायलॉग बोलो हाँ हरियाणा की जमीन है, हरियाणा खेत है हाँ और बंजर जमीन है कोई फसल नहीं होती है लोग रोटी को परेशान है रोटी को यस ಅವ್ರು ಹೇಳ್ತಿದ್ದಾರೆ ಏನಂದರೆ ನನ್ನ ಲೆಕ್ಕದಲ್ಲಿ ಅದೇ ಇಲ್ಲಿ ಇನ್ಕಮ್ ಇಲ್ಲ ಸದ್ಯಕ್ಕೆ. ಇಲ್ಲಿ ರೋಟಿ ಕಾಸ್ಟ್ ಏನೇ ಹೇಳಿದ್ರು ಹಿಂದಿ ಬರೋವರೆಗೆ ಅರ್ಥ ಆಗುತ್ತೆ ತಾನೆ. ಏನಾದ್ರು ಇದ್ರೆ ಒಂದು ಬ್ರಿಡ್ಜ್ ಬರ್ತಾಯಿದೆ ಕಾವು काऊ पूरा मेरा घर में है हाँ मेरा ऊर में आता है इतना बंडे वाओ फोटोग्राफर है फोटोग्राफर नहीं है वीडियोग्राफर है हाँ ಅದೇ ಇಲ್ಲಿ ಹಣ ಇದ್ದವ್ರು ಮಾತ್ರ ಹಣ ಇದ್ದವ್ರು ಮಾತ್ರ ಇಲ್ಲಿ. ನಮ್ಮ ಅಕ್ಕ ಅಂದರೆ ಅದೇ ಅಕ್ಕಿ ಅಲ್ಲ ನಂಗೆ ಗೊತ್ತಿರುವಾಗ ಅಕ್ಕಿ ಮತ್ತೆ ಗೊತ್ತಿಲ್ಲ ಗೋಧಿನ ಅಕ್ಕಿ ಮೋಸ್ಟ್ಲಿ ಅಕ್ಕಿ. ಓಕೆ ಡೆಲ್ಲಿಗೆ ಇನ್ನೂ ಇದೆ ಇನ್ನೊಂದು 90 ಎಷ್ಟು ಅಂದರೆ ಇದು ಹೇವಿ ಆರುತ್ತೆ ಗುರು. ಹೇಗೆ ನಂಗೆ ಅಲ್ಲಿಂದ ಇಲ್ಲಿ ಬಂದು ಬಾಯಿದೆಲ್ಲ ಬರ್ತಿದೆ. ಗಾಡಿ ಇವರು ಅಲ್ಲಿಂದ ಧಾರವಾಡದಿಂದ ಬಂದಿದ್ದಾರೆ ಗುರು. ಯಾವ ಥರ ಬಂದಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗಂತೂ. 50 ಕಿಲೋಮೀಟರ್ಗೆ ಎಲ್ಲ ಆಗ್ತಿದೆ. एक करोड़ का गाड़ी है ना? हाँ 1 करोड़। ओ भाई साहब आगे 1 करोड़ की गाड़ी बैठ के आ रहे हैं हाँ? बोलते समझा दे धनी है 1 करोड़ का धनी है हाँ? गाड़ी का 1 करोड़ की गाड़ी में बैठ के आ रहे हैं हाँ हमारे बड़े भाग ನಾವು ಏನಂದ್ರೆ ಅವರು ಹೇಳ್ತಾ ಇರೋದು 1 ಕೋಟಿಯ ಗಾಡಿಯಲ್ಲಿ ಕುತ್ಕೊಂಡು ಬರ್ತಿದ್ದೀವಿ ಅಂತ ಡೆಲ್ಲಿಗೆ. ಹೌದು ಗುರು
ಹಣ ಇಲ್ಲದೆ 1 ಕೋಟಿ ಗಾಡಿಯಲ್ಲಿ ಹೋಗ್ತಿದ್ದೀನಿ ನಾನು ಇವಾಗ. ಮಸ್ತಿ ಆತೆ ಅಯ್ಯ. ಹಣ ಇಲ್ಲದೆ ಕೋಟಿ ಗಾಡಿಯಲ್ಲಿ ಸುತ್ತಾಡ್ತಿದ್ದೀನಿ ಸದ್ಯಕ್ಕೆ. घोड़ा गाड़ी घोड़ा गाड़ी बॉडी गार्ड है ನಾನಿವರ ಬಾಡಿ ಗಾರ್ಡ್ ಅಂತೆ ಸದ್ಯಕ್ಕೆ. ಇದೆಲ್ಲ ಫ್ಯಾಕ್ಟ್ರಿ ಮೋಸ್ಟ್ಲಿ. ಮುಂದೆ ಹೋಗುವ. ವಿಡಿಯೋ ಇನ್ನು ತುಂಬಾ ಮಸ್ತ್ ಆಗಿದೆ ಇಲ್ಲಿ. ಎಂಜಾಯ್ ಮಾಡ್ತಿದ್ದೀನಿ ಸದ್ಯಕ್ಕೆ. ಅವಾಗ ಅದು ಬಯ್ಯ ಇದು ಮಾಡ್ತಿರ್ಲಿಲ್ಲ, ನಾನು ಡ್ರೈವಿಂಗ್ ಅಲ್ಲೇ ಇದ್ದ, ನಾನು ಸ್ವಂತ ಪ್ರಾಬ್ಲಮ್ ಅಲ್ಲಿ ಇದ್ದ. ಸೊ ಹಾಗೆ ಇವರು ಚಿಲ್ಡ್ ಆಗಿದ್ದಾರೆ ಸದ್ಯಕ್ಕೆ. ಖುಷಿಯಾಗಿ ಪೂರ ಎಲ್ಲ मेन रूट ये है अपना ये रोड. ಗಮ್ಮತ್ ಇಲ್ಲಿ ಗಮ್ಮತ್ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ರೆ ಮುಂದೆ ಇನ್ನೂ ಇದೆಲ್ಲ ತಲುಪಬೇಕಲ್ಲ ಡೆಲ್ಲಿ ಮುಟ. ಆ ವಿಡಿಯೋ ಎಲ್ಲ ಹಾಕಿದ್ರೆ ಲೆಂತ್ ಆಗುತ್ತೆ, ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ಸಣ್ಣ ಸಣ್ಣ ಕ್ಲಿಪ್ ಹಾಕ್ತೀನಿ. ಹಾಂ ಯಾವ ಏ ಕ್ಯಾ ಫ್ಯಾಕ್ಟ್ರಿ नू है हाँ नू है ಅನು नू 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 ನು 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 हम डिलीवरी था ಯಾ जिला ಓಕೆ ಅಚ್ಚಾ डिस्ट्रिक्ट ಇಲ್ಲ ಡಿಸ್ಟಿಕ್. ಓಕೆ ಜನ ನೂ ಫ್ಯಾಕ್ಟ್ರಿ ಅಂತೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೂ ಫ್ಯಾಕ್ಟ್ರಿ ಅಂತ ಹೇಳಿ. ಓಕೆ ಸದ್ಯಕ್ಕೆ ಇಷ್ಟೇ, ನೆಕ್ಸ್ಟ್ ಅಲ್ಲಿ ಮುಂದೆ ಸಿಗ್ತೀನಿ. ಈಗ ಗಾಡಿ ಹೋಗ್ತಾ ಇರೋದು ಅಷ್ಟೇ ಸ್ಪೀಡ್ ಹೋಗೋಕ್ಕಾಗೋದು, ಜಾಸ್ತಿ ಹೋಗೋಕ್ಕೆ ಆಗಲ್ಲ. ಇವಾಗಲೇ ನೋಡಿ ಕ್ಯಾಮರಾದಲ್ಲಿ ಗೊತ್ತಾಗಲ್ಲ, ನಂಗೆ ಇಲ್ಲಿ ಕೂತ್ಕೊಂಡು ಕಕ್ ಆಗುತ್ತೆ. ಸಾಹೇಬ್ರು ತಾತ ಅದು ಗಮ್ಮತ್ತಾಗಿದ್ದಾರೆ. गुड़गामा से पहले पड़ेगा सोना. हाँ ये स्ट्राइट रोड दिल्ली है ना? हाँ सीधा रोड दिल्ली जाएगा. ओ ठीक है. जाना है गुड़गामा से हाँ दिल्ली. गुड़गामा से दिल्ली. हाँ फर्स्ट गुड़गामा. हाँ ओके ठीक है. गुड़गामा से आपको रोडवेज मिल जाएगी बस स्टैंड के लिए सीधा. हाँ ठीक है. हाँ यस थैंक यू थैंक यू. यस ಅಮ್ಮ ದೇವ್ರೆ ಟಾಟಾ. ಹಾಂ ಹಾಂ ಲಾರಿ ನೋಡ್ಬೋದು ಎಷ್ಟು ಲಾಂಗ್ ಇದೆ ಈ ಲಾರಿ. ಅದು ಹಿಂದೆ ನೋಡಿದ್ದ ಕಾರಣ ಮುಂದೆ ಕುಣಿತಾ 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 ಬರುತ್ತೆ. ಇನ್ಯಾವ ಗಾಡಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಂ ಹಾಂ ನೋಡ್ಬೋದು ಯಾವ ಥರ ಇದೆ ಗುರು. ಓಕೆ ಮುಂದೆ ಸಿಗುವ. ಇವಾಗ ಸದ್ಯಕ್ಕೆ ಈಗ ಸ್ಟೋರೇಜ್ ಫುಲ್ ಆಗುತ್ತೆ, ಮೆಮರಿದು ಇದು ಫುಲ್ ಆಗುತ್ತೆ. ಆದರೆ ಮೆಮರೀಸ್ ತುಂಬ ಆ ಮೆಮರಿನ ಹೊಸ ತಗೊಳ್ಬೇಕಾದ್ರೆ ಅದಕ್ಕೂ ಹಣ ಇಲ್ಲ ಸದ್ಯಕ್ಕೆ. ಈ ಮೆಮರಿ ನಾನು ವೀಡಿಯೋ ಡಿಲೀಟ್ ಮಾಡಿದರೆ ನನಗೆ ಮತ್ತೆ ಆ ಮೆಮರಿ ಸಿಗ್ಬೋದು, ಮೆಮರೀಸ್ ಸಿಗಲ್ಲ, ಅದರಲ್ಲಿ ಇದ್ದ ಮೆಮರೀಸ್ ಸಿಗಲ್ಲ. ಸೊ ಸದ್ಯಕ್ಕೆ ಡಿಲೀಟ್ ಮಾಡುವ, ನೆಕ್ಸ್ಟ್ ಟೈಮ್ ಏನಾದರೂ ಹೋಗ್ಬೋದಲ್ಲ. ಯೂಟ್ಯೂಬಲ್ಲಿದ್ದಷ್ಟು ಸಾಕು ಸದ್ಯಕ್ಕೆ ಮೆಮರಿ ನಿಮಗೆ. ಓಕೆ ದಿಲ್ಲಿಗೆ ಇನ್ನೂ ಇದೆ ಸದ್ಯಕ್ಕೆ ಇದ್ದೀನಿ. ಅದು ಯಾವುದೋ ಗುರುಗ್ರಾಮ್ಗೆ ಹೋಗಿ ಅಲ್ಲಿಂದ ದಿಲ್ಲಿ ಹೋಗ್ಬೇಕಂತೆ. ಅಲ್ಲಿಂದ ಬಸ್ ಇದೆ ಅಂದ ಬಸ್ಸಲ್ಲಿ ಹೋಗ್ಬೇಕು, ಹಣ ಬೇಕಲ್ಲ. ಸದ್ಯಕ್ಕೆ ಹಣನೇ ಇಲ್ಲ ನನ್ನ ಹತ್ರ. ಇವಾಗ ಅಲ್ಲಿ ರೂಮಿದ ವ್ಯವಸ್ಥೆ ಒಂದು ಆಗುತ್ತೆ, ಮತ್ತು ಎಲ್ಲಾದರೂ ಟೆಂಟ್ ಹಾಕ್ಬೇಕು. ಟೆಂಟ್ ಹಾಕೋಕ್ಕೆ ತುಂಬ ಕೆಲಸ ಇದೆ ಗುರು. ಸದ್ಯಕ್ಕೆ ನಡ್ಕೊಂಡು ಹೋಗ್ತೀನಿ, ಆದಷ್ಟು ನಡ್ಕೊಂಡು 1 ಕಿಲೋಮೀಟ್ರ್ ಆದರೂ ಮುಂದೆ ಹೋಗ್ತೀನಿ ಸದ್ಯಕ್ಕೆ. ಹಾಂ ಮೇ ಚಲ್ತಾ ಹೂ ಟುಕು 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 ಟುಕು.
ಅದೇನಾ ನೋಡುವ ತಾತನ ಕೈ ರುಚಿ ಹೇಗಿದೆ ಅಂತ. ಈ ಸೈಡ್ ಬಾಯ್ ಬೈ ತಾತ ಬೋಲು ಏನ್ ಬೋಲು ಸದ್ಯಕ್ಕೆ ತಾತ ಬಿಡ್ತಾ ಇಲ್ಲ. ಇಲ್ಲಿ ನಿಲ್ಲಿಸ್ತಾರೆ ಅಂತ ಹಠ ಕಟ್ಟು ನಿಂತಿದ್ದಾರೆ, ಹಠ ಕಟ್ಟಿ ನಿಂತಿದ್ದಾರೆ. ಏನೋ ಹೊಟ್ಟೆಗೆ ಹಾಕೊಳ್ಳಿ.